ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇಷ್ಟು ದಿವಸ ವ್ಲಾಗ್ ಮಾಡಿರಲಿಲ್ಲ. ಯಾಕಪ್ಪ ಅಂತಂದರೆ ಯಾವ ಕಂಟೆಂಟ್ ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ, ಹೆಂಗೆ ಮಾಡಬೇಕಂತನೂ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ನೀವೊಂದು ಸ್ವಲ್ಪ ಐಡಿಯಾಸ್ ಕೊಟ್ಟರೆ ನಾವು ಮಾಡ್ಬೋದು. ನೀವು ನಮ್ಮನ್ನು ಸಪೋರ್ಟ್ ಮಾಡಿ. ನೋಡಿ, ಈಗಿನ ಎದ್ದಿದ್ದೀನಿ, ಇದೇನಪ್ಪ ಹಿಂಗಾಗಿತ್ತು. ಇವತ್ತೆಲ್ಲ ನೈಟ್ ಮಲಗೋ ತನಕ ಏನು ಮಾಡ್ತೀವಿ ಅಂತೆಲ್ಲ ನಿಮಗೆ ತೋರಿಸ್ತೀವಿ, ಬನ್ನಿ. ಈಗ ಹೋಗಿ ನಮ್ಮ ಚೋಟುಂಗೆ ತಿಂಡಿ ಮಾಡಿಕೊಡ್ಬೇಕು. ಏನು ತಿಂಡಿ ಮಾಡೋದಪ್ಪ, ಬೆಳಗ್ಗೆ ಆಯಿತು ಅಂದರೆ ಏನು ತಿಂಡಿ ಮಾಡೋದು ಅನ್ನೋದೇ ಯೋಚನೆ ಆಗುತ್ತೆ ನನಗಂತೂ. ಡೈಲಿ ಅವನಿಗೆ ಬೇರೆ ಬೇರೆದು ಮಾಡಿಕೊಡ್ಬೇಕಲ್ಲ, ಏನು ತಿಂಡಿ ಮಾಡಿಕೊಡೋದು ಅಂತ ಸ್ವಲ್ಪ ಯೋಚನೆ. ನನಗೆ ಬೆಳಗ್ಗೆ ಆಯಿತು ಅಂದರೆ ಅದೇ ಟೆನ್ಷನ್ ಆಗುತ್ತೆ, ಏನು ತಿಂಡಿ ಮಾಡಿಕೊಡೋದಪ್ಪ ಅಂತ. ಈಗ ಹೋಗಿ ಏನಾದರೂ ಮಾಡಬೇಕು. ನೈಟು ನಾವು ನಮ್ಮ ಅಕ್ಷಿ ಮನೇಲಿ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ವಿ ಊಟಕ್ಕೆ. ಅನ್ನ ಸ್ವಲ್ಪ ಇದೆ, ಅದಕ್ಕೆ ಏನಾದರೂ ನಾವು ಅದನ್ನ ಮಾಡ್ಕೊಡ್ತೀವಿ. ಬಿಸಿ ಅನ್ನ ಅವನಿಗೆ ಚಿತ್ರಾನ್ನ ಮಾಡಿಕೊಡ್ತೀವಿ. ಗಾಯ್ಸ್, ಬೆಳಬೆಳೆ ಹೊತ್ತೆ ಬೈತಾ ಯಾರು ಗಾಯ್ಸ್? ಮದರ್ ಇಂಡಿಯಾ ಹಾಯ್ ಮಾಡು, ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಿಂಗಂದ್ರೆ ಹೌದೇ? ನಮ್ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾರೆ ಗಾಯ್ಸ್, ತೋರಿಸ್ತೀನಿ ಅಂತ ಗೊತ್ತಿಲ್ಲ. ಹೊಸ ಮೆಂಬರು ಆಡ್ ಆನ್ ಆಗಿದ್ದಾರೆ ಇವತ್ತು ನಮ್ಮ ಮನೆಗೆ. ತೋರಿಸ್ತೀವಿ ಸ್ವಲ್ಪ. ನನ್ನ ಎಳೆಮೈ ಸ್ವಲ್ಪ ತಿಂಡಿ ಮಾಡ್ಕೊಡ್ತಿ ಗಾಯ್ಸ್. ಏನ್ ಗೊತ್ತಾ, ಮನೇಲಿ ಎಲ್ಲಾರು ಮಾಡೋದು ತಂಗ್ಲನ್ನಕ್ಕೆ ಇದೆ. ಚಿತ್ರಾನ್ನ ಅಂದ್ರೆ ತಂಗ್ಲನ್ನ ಕಲ್ಸೋದು ಕೊಡೋದು, ಅದೇ ಗಾಯ್ಸ್. ಏನ್ ಗೊತ್ತಾ, ಚೋಟಿ ಇನ್ನು ಹಂಗೆ ಮಂಕಂಡವನೆ, ಎಪ್ಸಿಲ್ಲ. ಅವ್ನು ಎಪ್ಸಿ ಹೊಡ್ಸೋದೇ ಒಂದು ದೊಡ್ಡ ಮಹಾಯುದ್ಧ. ನೋಡಿ ಹೆಂಗ್ ಬಿದ್ದಂತ ತೋರಿಸ್ತೀನಿ ಬನ್ನಿ. ಇಲ್ಲ ಇವನೇ ರಾಜ್ಕುಮಾರ. ಗುಡ್ ಮಾರ್ನಿಂಗ್ ಹೇಳು. ಹೊಯ್ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ಇಲ್ಲಿ ಗುಡ್ ಮಾರ್ನಿಂಗ್ ಹೇಳು. ನೋಡ್ತೇನೆ ನೋಡಿ ಇಲ್ಲೆಲ್ಲ ನಿನ್ನೆ ನೋಡು ಇಲ್ಲಿ. ಇದು ಗುಡ್ ಮಾರ್ನಿಂಗ್ ಹೇಳ. ಮಲಗಿದಾನೆ, ಎದ್ದಿದ್ದ ಗಾಯ್ಸ್, ಮಲಗಿದಾನೆ. ನಾನು ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತೀನಿ. ನೀನೇ ಹೊಗ್ಲಕ್ಕಂತಿದ್ದೆ ಅಂತ ಅನ್ನಕ್ ಹೋಗ್ಬೇಡಿ. ಆದ್ರೆ ಒಂದೊಂದ್ಸತಿ ನನ್ನ ಅಡಿಗೆ ಫ್ಲಾಪ್ ಆಗ್ಬಿಡುತ್ತೆ, ಅದಕ್ಕೆ ಬೇಜಾರು. ಏನಾರು ಹೊಗ್ಲುಬಿಟ್ಟೆ ಟಾಪಲ್ಲಿ ಬರ್ತಾರೆ ಗಾಯ್ಸ್. ಇವತ್ತು ಆಷಾಢ ಶ್ರಾವಣ ಟಾಪಲ್ಲಿ ಬರೋದು ಬೇಡ, ಚೆನ್ನಾಗಿ ಮಾಡಲಿ. ಆದ್ರೆ ಏನೇ ಮಾಡಿದ್ರು ನಮ್ಮನೆ ಚೋಟಿದಲ್ಲ, ಏನೋ ತಿನ್ನಲ್ಲ ಗಾಯ್ಸ್. ಇಲ್ಲ ಗೈಸ್, ನನ್ನ ಹಳೆಮೈ ನಮ್ಮನೇಲಿ ಎಲ್ರಿಗಿಂತ ನನ್ನ ಹಳೆಮೈನ ಗೈಸ್ ಕಾಂಪ್ಲಿಮೆಂಟ್ರಿ ಕೊಡೋದು. ಅದೇ ಸೂಪರ್ ಮಾಡಿ ಅಂತಾನೆ ಗೈಸ್. ನನಗೆ ಆವಾಗ ಎಷ್ಟು ಖುಷಿ, ನಾನು ಮಾಡಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಯಾಕೆ ಗೊತ್ತಾ ಗಾಯ್ಸ್, ಡೈಲಿ ವೆರೈಟಿ ಮಾಡ್ಕೊಡ್ಲಿ ಅಂತ ಉಲ್ಡಸೋದು, ಬಟ್ ಅದು ಅರ್ಥ ಆಗಲ್ಲ ಅಷ್ಟೇ. ಅವನನ್ನ ಕೇಳ್ತೀನಿ, ನೀವೇ ಅವನ್ನ ಈಗ ಅವನನ್ನು ಕೇಳ್ತೀನಿ, ಮುಂದೆ ನಾನು ಕೇಳ್ತೀನಿ ನನ್ನ ಅಡುಗೆ ಚೆನ್ನಾಗಿ ಮಾಡ್ತೀನಿ ಇಲ್ಲ ಅಂತ. ಅವನು ಹೇಳ್ತಾನೆ ಗಾಯ್ಸ್, ಇಲ್ಲ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ನಮ್ಮ ಅತ್ತೆನೂ ಹೇಳಿದ್ದೆ, ನಮ್ಮ ಮಾಮನೂ ಹೇಳಿದ್ದೆ. ನೋಡಿ ಹೆಂಗ್ ನೋಡ್ತೇನೆ ನೋಡಿ. ಇಲ್ಲೇ ಕಾಣಿಸ್ತೇನೆ ನೋಡಿ. ಗುಡ್ ಮಾರ್ನಿಂಗ್ ಹೇಳ. ಗುಡ್ ಮಾರ್ನಿಂಗ್ ಹೇಳ. ಹೇಳಲ್ಲ ಅವನು ಗಾಯಸ್, ಅವನು ಸೋಂಬೇರಿ ನನ್ನ ಮಗ. ನೋಡಿ ಅಡುಗೆ ಮನೆ ಹಬ್ಬ ಈರುಳ್ಳಿ ಕುಯ್ತಾರೆ. ಪುಳಿಯೋಗರೆ ಪ್ಯಾಕೆಟ್ ಇಲ್ಲ, ಪುಳಿಯೋಗರೆ ಪ್ಯಾಕೆಟ್ ತೊಗೊಬಿಟ್ಟು ಬರೋಣ ಬನ್ನಿ. ಅಂಗಡಿಗೆ ಹೋಗ್ತಾ ಇದ್ದೀನಿ. ಅತ್ತೆ, ಇದು ನಮ್ಮ ಅತ್ತೆಯವ್ರ ಮನೆ ಅಂಗಡಿ. ಇದು ಇಲ್ಲಿ ನನ್ನ ಮೈದ್ನ ದನ ಬಿದ್ದವನಿ, ಯಾರು ಅಂತ ಗೊತ್ತಿಲ್ಲ ಇನ್ನು. ಒಂದು ಪುಳಿಯೋಗರೆ ಪ್ಯಾಕೆಟು ಇಲ್ವಾ? ಇಲ್ವಂತೆ ಆ ಅಂಗಡಿಗೆ ಹೋಗಂತ ಬನ್ನಿ. ಸಣ್ಣ ಮೈದ್ನ ಎದ್ದಾನೆ, ದೊಡ್ಡ ಮೈದ್ನ ಇನ್ನು ಬಿದ್ದಾನೆ ನೋಡಿ ಗಾಯ್ಸ್. ಅಣ್ಣಂದು ಪುಳಿಯೋಗರೆ ಪ್ಯಾಕೆಟ್ ಕೊಡಿ. ಪುಳಿಯೋಗರೆ ಪ್ಯಾಕೆಟ್ ಸಿಕ್ತು ಇವತ್ತು. ಪುಳಿಯೋಗರೆ ಪ್ಯಾಕೆಟಲ್ಲಿ
ಪುಳಿಯೋಗರೆ ಮಾಡಿಕೊಡ. ಬಾಯ್ ಬಾಯ್, ತಿಂಡಿ ಮಾಡಿ ಸಿಗ್ತೀನಿ. ನೋಡಿ ರೆಡಿ ಆಗ್ತೈತಿ. ನೋಡಿ ಆಗ್ಲೇ ನಮ್ಮ ಮನೆಗೆ ಒಬ್ರು ಹೊಸ ಮೆಂಬರ್ ಆಡ್ ಆನ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ಬನ್ನಿ ಯಾರಂತ. ತೋರಿಸ್ತೀನಿ ರೀ. ಇವರೇ ನಮ್ಮನೆ ಹೊಸ ಅತಿಥಿ, ಹೊಸ ಮೆಂಬರ್, ಹೊಸೊಬ್ರು ಇವರೇ ನಮ್ಮನೆಗೆ. ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ವಿ ಯಾವುದು ಅಂತ. ಏನು ಇದು ಯಾವ ಕರು? ಇದು ಹೆಣ್ಣು ಕರು ಅಂತೆ, ನಂಗೆ ಗೊತ್ತಿಲ್ಲ. ಇಲ್ಲಿ ಎಲ್ಲ ಕ್ಲೀನಾಗಿ ಇವ್ರಮ್ಮ ಅಲ್ಲಿದೆ, ಇಲ್ಲೇ ನಿಂತಿದ್ದಲ್ಲ ಅದೇ ಅವ್ರಮ್ಮ. ಈಗ ಅದನ್ನೆಲ್ಲ ಹಸುನೆಲ್ಲ ಕ್ಲೀನ್ ಮಾಡಿ ಈಗ ಅದು ಏನೇನೋ ಮಾಡ್ತಾರೆ. ನನಗೆ ನಂಗೆ ಗೊತ್ತಿಲ್ಲ, ಯಾಕಂತಂದರೆ ನಾನಿದ್ದಿದ್ದ ಮನೇಲಿ ಹಸು ಇರಲಿಲ್ಲ, ನಮ್ಮ ಅಪ್ಪ ಮನೇಲಿ ಹಸು ಇರಲಿಲ್ಲ, ನನ್ನ ಗಂಡು ಮನೇಲಿ ಹಸು ಐತೆ. ಈಗ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ನನಗೇನು ಐಡಿಯಾಸ್ ಏನೂ ಇಲ್ಲ. ಆಮೇಲೆ ಹಾಲು ಕರ್ಕೋಬೇಕಂತೆ, ಗಿಣ್ಣ ಮಾಡ್ತಾರಲ್ಲ ಅದು. ಆಮೇಲೆ ಈಗ ಅದಕ್ಕೆ ಸ್ವಲ್ಪ ಸ್ನಾನ ಮಾಡಿಸ್ಬೇಕಂತೆ. ಗೀಬು ಸರಿ, ಸ್ನಾನ ಮಾಡಿಸ್ಬೇಕಂತೆ. ಆಮೇಲೆ ಸಿಗ್ತೀವಿ. ಕ್ಯೂಟ್ ಕ್ಯೂಟಾಗಿ ಮಮ್ಮಿ ಅಂತ ಐತಿ, ಹೇಳು. ಚೀಕು ಎಷ್ಟು ಪುಟ್ಪುಟಾಣಿ ಮುದ್ದಾಗಿ ಎಷ್ಟು ಚೆನ್ನಾಗೈತೆ. ಮುದ್ದಾಣಿ ಮುದ್ದು. ನಾನು ಹುಟ್ಟಿದ ಕರು ಇವತ್ತು ಫಸ್ಟ್ ಮುಟ್ತಿರೋದು. लेकिन धोए के ऐसा आता हाँ आता क्या दस्ता पड़े ಈಗ ಅಮ್ಮ ಅಮ್ಮ ಅಂತ ಇರೋದು. ಹುಟ್ಟಿದಾಗ ಎಲ್ರಿಗೂ ಹಂಗೆ. ತಣ್ಣೀರು ತಗೊಂಡ ಬಿಸಿನೀರ ತಣ್ಣೀರ ಕತ್ಲಿ ತೊಳೆ ಕೈಲಿ ನೀರು ಹಾಕು. ಫೋನ್ ಇಟ್ಕೊಂಡಿನಿ.
ಚಟ್ನಿ ತೊಳೆ ಚಟ್ನಿ ತೊಳೆ ನೀರಾಗ ಸಾಕ ಕೈ ನೀರು ಎಲ್ಲ ತೊಳ್ತೀಯ ಕೆತ್ತಲು ತೊಳಿಬೇಕಂತ ನೋಡು. ಚಟ್ನಿ ಹೇಳಿ ಬಿಡ್ಲಿ ಸರ್ ಒಟ್ಟದಿಲ್ವಾ ಒಟ್ಟದಿಲ್ವಾ ಅಲ್ಲೇ ಕಡಕಿಲ್ಲಿ ಸ್ವಲ್ಪ ಕಾತ್ರೆ ಸಂಜೆ ಇದು ಹೊಡೆಯೋದು ಕಡುವ ಕೊಂಬಿ ಹಳ್ಳೆಣ್ಣೆ ಇಲ್ವಾ? ನಾನು ಹಾಲ್ಕ ಒದ್ದಿಗಿದ್ದಿತ್ತು ಅಂತ ಹೆದರಿಕೆ. ಆ ಕಡೆ ಸೋರ್ತೈತಿ, ಆ ಕಡೆ ಸೋರ್ತೈತಿ. ಸುಧಾರ್ಸ್ಕೊಂಡ್ ಕರಿ, ಸಣ್ಣ ನೋವು ಬರುತ್ತೆ. ನನ್ನ ಕೈಲಿ ಆಗ್ತಿತ್ತಾ ಇವಿ ಅಲ್ಲಾಡ್ಸಕ್ ಆಗ್ತಿಲ್ಲ.
ಎಲ್ಲ ಮನೆ ಕಡೆ ಹಾಂ ಎಲ್ಲ ಮನೇಲಿ ಮೆಕ್ಯಾನಿಕ್ಸ್ ಬಿಚ್ಚು ಇಬ್ರು ಸ್ಪ್ಯಾನರ್ ಇಲ್ಲ ಹಾಂ ಸ್ಪ್ಯಾನರ್ ಸಣ್ಣದಾಗ ಇಲ್ಲಿ ಬಿಚ್ಚಂಗಲ್ವಾ ರೆಡಿ ಮಾಡ್ತವ್ರಿ ಹಾಂ ಕೊಬ್ಬರಿ ಎಣ್ಣೆ ಎಲ್ಲ ತಗೊಂಡು ಸೈಡು ನೀರು ಹಿಡಿಬೇಕು ಯಾರೋ ಮೋಟ್ರ್ ಹಾಕೋರೆ ಅದಕ್ಕೆ ನಾವು ಮೋಟ್ರ್ ಹಾಕೋಣ ಅಂತ ಪೈಪೋಟಿ ಮೇಲೆ ಮೋಟ್ರ್ ಸರಿ ಮಾಡಿಸ್ತಿದ್ದೀವಿ ಟೈಟ್ ಆಯಿತು ಮುರಿದೋಗ್ಬಿಟ್ರೆ ಕಟ್ಟ ಅಂತ ಕೊಟ್ಟಿಗೆ ಮೇಲೆ ಸಣ್ಣದು ಇರ್ಬೇಕು ಹೋಗೋದು ನೀವು ತಂದು ರೆಡಿ ಮಾಡಿರೋದಕ್ಕೆ ನೀರೇ ನಿಂತೋರ್ತವೆ ಏನಾದ್ರೂ ಕೆಟ್ಟೋದ್ರೆ ಸಂಪರ್ಕಿಸಿ ಕಾರ್ತಿಕ್ ಅಷ್ಟೊಂದು NS ಅಂತ ಏನಿಲ್ಲ ರೆಡಿ ಮಾಡಕ್ಕೆ ಅಷ್ಟೊಂದು ಮೆಕ್ಯಾನಿಕ್ ಅಂತ ನಾನಂತೂ ಅಲ್ಲ ಸಂಪರ್ಕಿಸಿ ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ ಮೆಕ್ಯಾನಿಕ್ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ ಸಂಪರ್ಕಿಸಿ ಅತ್ತೆ ಅವತ್ತಂಗೆ ಅಂತು ಕಣಕಯ್ಯ ರಿಪೇರಿ ಮಾಡಿಸ್ಕೊ ಬಂದ್ಮೇಲೆ ಆನೆ ಆಗ್ಲಿಲ್ವಂತಲ್ಲ ಎಲ್ಲ ಉಳಿಸಿ ಏನಾದ್ರು ಮಾಡ್ದ ಒಬ್ಬ 6 ಗಂಟೆ ಆಯ್ತು 6 ಗಂಟೆ ವೆದರ್ ಹೆಂಗಿತ್ತು ನೋಡಿ ಮಾಮ ಹಂಗೆ ತಿರುಗಿ ಮೋಡ ಕೊನೆಗೂ ಅಪ್ಪ ಮಗ ಸೇರ್ಕೊಂಡು ಮೋಟ್ರ್ ರೆಡಿ ಮಾಡಿದ್ರು ನೀರು ಹಿಡ್ಕೊಳೋದೇ ಇನ್ನ ಇವ್ರೇ ಮಕ ನೋಡ್ಕೇಳಿ ಎಲ್ಲರೂ ಸಿಕ್ಕಿದ್ರೆ ಕರ್ಕೊಂಡೋಗಿ ಮತ್ತೆ ಹಾಕ್ಬರ್ರಿ